ಹೆಲೋ ಎವ್ರಿವನ್. 52ನೇ ಪ್ರಶ್ನೆಯನ್ನ ನೋಡೋಣ. ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ. ಸೊ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣ ಅಂದ್ರೆ ಅರ್ಥ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣ ಅಂದ್ರೆ NaOH ಪ್ಲಸ್ H2O ಜಲೀಯ ಅಂತ ಅವರೇ ಹೇಳಿದ್ದಾರೆ ಅಲ್ವಾ. ಸೊ ಅರ್ಥ ನೀರಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ದ್ರಾವಣ ಆಗಿರತ್ತೆ? ಈ ಎರಡರ ಮಿಶ್ರಣವನ್ನ ನಾವು ಬ್ರೈನ್ ದ್ರಾವಣ ಅಂತ ಕರಿತೀವಿ. ಸೋಡಿಯಂ ಕ್ಲೋರೈಡ್ ದ್ರಾವಣ. ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಈ ಎರಡರ ಮಿಶ್ರಣವನ್ನ ನಾವು ಬ್ರೈನ್ ದ್ರಾವಣ ಅಂತ ಕರಿತೀವಿ. ಇದರ ಮೂಲಕ ಬ್ರೈನ್ನ ಮೂಲಕ ಲಿಟ್ಮಸ್ ಪೇಪರ್ ಅದ್ದಿದಾಗ ಯಾವುದೇ ಬದಲಾವಣೆ ನಮಗೆ ಕಾಣುವುದಿಲ್ಲ. ಆದ್ರೆ ವಿದ್ಯುತ್ ಪ್ರವಾಹ ಆದ ನಂತರ NaCl ಮತ್ತೆ H2O ಈ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ವಿದ್ಯುತ್ ಪ್ರವಾಹ ಆದ್ಮೇಲೆ ಏನಾಗತ್ತೆ? ಇವುಗಳಲ್ಲಿ ವಿಭಜನೆಯನ್ನ ಹೊಂದಿ ನಮ್ಗೆ ಉತ್ಪನ್ನ ಏನೇನು ದೊರಕತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಅನಿಲ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆ ಆಗೋದನ್ನ ನೋಡಬಹುದು. ಈ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಕ್ಷಾರೀಯ ವಸ್ತು ಅಲ್ವಾ. ಈ ಕ್ಷಾರೀಯ ವಸ್ತು ಇರೋದ್ರಿಂದಾಗಿ ನಮಗೆ ವಿದ್ಯುತ್ ಪ್ರವಾಹದ ನಂತರದಲ್ಲಿ ಲಿಟ್ಮಸ್ ಕಾಗದದಲ್ಲಿ ಬದಲಾವಣೆ ನೋಡ್ತೀವಿ. ಅದರಲ್ಲೂ ನಾವು ಇದು ಕ್ಷಾರೀಯ ಆಗಿರೋದಕ್ಕೆ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡತ್ತೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ ಕಾಗದವಾಗಿ ಬದಲಾವಣೆ ಮಾಡೋದಕ್ಕೆ ನಾವಿಲ್ಲಿ ವಿದ್ಯುತ್ ಪ್ರವಾಹದ ನಂತರ ನಾವು ಬಣ್ಣ ಬದಲಾವಣೆಯನ್ನ ನೋಡಬಹುದು. ಆದ್ರೆ ನೀಲಿ ಲಿಟ್ಮಸ್ ಕಾಗದದಲ್ಲಿ ಯಾವುದೇ ಬದಲಾವಣೆಯನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನ ಬಣ್ಣ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇರೋದು ಆಮ್ಲಗಳಿಂದ ಅಲ್ವಾ. ಆದ್ರೆ ಇಲ್ಲಿ ಯಾವುದೇ ಆಮ್ಲ ಇಲ್ಲದೆ ಇರೋದಕ್ಕೆ ನೀಲಿ ಲಿಟ್ಮಸ್ ಕಾಗದದಲ್ಲಿ
ಯಾವುದೇ ಬದಲಾವಣೆ ಕಾಣೋದಿಲ್ಲ.